ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ನಿನ್ನೆಯಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ಗುರುಚರಿತ್ರೆಯ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ. ಇಂದು ಗುರುಚರಿತ್ರೆಯ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಒಂದಾನೊಂದು ಕಾಲದಲ್ಲಿ ನಾಮಾಧಾರಕನೆಂಬ ಹೆಸರಿನ ಒಬ್ಬ ಭಕ್ತನು ವಾಸಿಸುತ್ತಿದ್ದನು. ಅವನು ಪವಿತ್ರ ಗುರುಪಾದುಕೆಗಳ ದರ್ಶನ ಪಡೆಯಲು ಪವಿತ್ರ ಸ್ಥಳ ಗಾಣಗಾಪುರಕ್ಕೆ ಭೇಟಿ ನೀಡಲು ಬಯಸಿದನು. ದತ್ತಾವತಾರ ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಗಳ ನಿರ್ಗುಣ ಪಾದುಕೆಗಳು ಗಾಣಗಾಪುರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿವೆ. ನಾಮಾಧಾರಕನು ತನ್ನ ಕುಟುಂಬದಿಂದ ಬಂದ ಗೃಹ ಸಂಕಟಗಳಿಂದ ಬಹಳ ಚಿಂತಿತನಾಗಿದ್ದನು. ಅವನು ತಮ್ಮ ಮನೆಯನ್ನು ತೊರೆದು ಶ್ರೀ ಗುರುಗಳನ್ನು ನೋಡುವ ತೀವ್ರ ಬಯಕೆಯಿಂದ ಕಾಲ್ನಡಿಗೆಯಲ್ಲಿ ತೊಡಗಿದರು. ದಾರಿಯಲ್ಲಿ ಹೋಗುವಾಗ ಶ್ರೀ ಗುರುವನ್ನು ಪ್ರಾರ್ಥಿಸಿದನು. ಅವನು ಗುರು ನರಸಿಂಹ ಸರಸ್ವತಿಯ ಬಗ್ಗೆ ತುಂಬ ಕೇಳಿದ್ದ. ಅವರು ತಮ್ಮ ಮಹಾಪ್ರಸ್ಥಾನದ ನಂತರವೂ ತಮ್ಮ ಎಲ್ಲ ಭಕ್ತರ ಮೇಲೆ ತಮ್ಮ ಅನುಗ್ರಹವನ್ನು ಧಾರೆ ಎರೆದಿದ್ದಾರೆ ಮತ್ತು ಗಾಣಗಾಪುರ ತೀರ್ಥಯಾತ್ರೆಯು ಎಲ್ಲ ಭಕ್ತರ ಮನಸ್ಸನ್ನು ಶಾಂತಗೊಳಿಸುತ್ತದೆ ಎಂದು ಕೇಳಿದ್ದ. ಈ ರೀತಿಯ ದೊಡ್ಡ ನಿರೀಕ್ಷೆಗಳು ಮತ್ತು ಭರವಸೆಗಳೊಂದಿಗೆ ನಾಮಾಧಾರಕ ತನ್ನ ದೂರದ ಹಳ್ಳಿಯಿಂದ ಗಾಣಗಾಪುರಕ್ಕೆ ಹೊರಟನು. ಪ್ರಯಾಣವು ದೀರ್ಘ ಮತ್ತು ತುಂಬ ದಣಿದಿದ್ದನು. ನಾಮಾಧಾರಕ ನಡೆದು ಸುಸ್ತಾಗಿದ್ದರಿಂದ ಮರದ ಕೆಳಗೆ ಕುಳಿತು ಸ್ವಲ್ಪ ಹೊತ್ತು ಮಲಗಿದನು. ನಾಮಾಧಾರಕನು ಒಂದು ಅದ್ಭುತವಾದ ಕನಸನ್ನು ಕಂಡನು. ಅವನ ಕನಸಿನಲ್ಲಿ ಗುರು ಶ್ರೀ ನರಸಿಂಹ ಸರಸ್ವತಿಯು ತನ್ನ ಮುಂದೆ ನಿಂತಿರುವುದನ್ನು ಅವನು ನೋಡಿದನು. ಅವರು ನಾಮಾಧಾರಕನನ್ನು ದಯೆಯಿಂದ ನೋಡಿದರು ಮತ್ತು ಆಶೀರ್ವಾದದ ಸಂಕೇತವಾಗಿ ಅವನ ತಲೆಯ ಮೇಲೆ ಅವರ ಕೈಗಳನ್ನು ಇರಿಸಿದರು. ಅವರು ನಾಮಾಧಾರಕನಿಗೆ ಉದ್ದನೆಯ ಕೂದಲಿನೊಂದಿಗೆ ಕಾಣಿಸಿಕೊಂಡಿದ್ದರು. ಅವರ ದೇಹವು ಬೂದಿಯಿಂದ ಒದಿಸಿತ್ತು ಮತ್ತು ಅವರ ಮುಖವು ದಯೆಯಿಂದ ತುಂಬಿತ್ತು. ನಾಮಾಧಾರಕ ಶೀಘ್ರದಲ್ಲೇ ಅವರನ್ನು ಶ್ರೀಗುರು ಎಂದು ಗುರುತಿಸಿದನು. ಗುರು ಅವನಾಣೆಗೆ ಭಸ್ಮವನ್ನು ಹಚ್ಚಿದ ಮತ್ತು ಅವನ ತಲೆಯ ಮೇಲೆ ಆಶೀರ್ವಾದದ ಹಸ್ತವನ್ನು ಇರಿಸಿದನು. ನಾಮಾಧಾರಕನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಗುರುಗಳ ಕಾಲಿಗೆ ಬಿದ್ದು ದೀರ್ಘವಾಗಿ ಭಗವಂತನ ಸ್ತುತಿಗೀತೆಗಳು ಹಾಡಿದ. ಅವರಿಗೆ ಮನಸ್ಸಿನಿಂದ ಪೂಜೆ ಸಲ್ಲಿಸಿದ. ಅವನು ಭಗವಂತನ ಪಾದದ ಕೆಳಗೆ ಧೂಳನ್ನು ಸಂಗ್ರಹಿಸಿ ತನ್ನ ಹಣೆಯ ಮೇಲೆ ಮತ್ತು ಅವನ ದೇಹದಾದ್ಯಂತ ಹಚ್ಚಿಕೊಂಡನು. ಇದಿಷ್ಟು ಗುರುಚರಿತ್ರೆಯ ಮೊದಲ ಅಧ್ಯಾಯ, ನಾಮಾಧಾರಕನ ಗುರುದರ್ಶನ ಕನಸಿನ ಬಗ್ಗೆ. ಮುಂದೆ ಏನಾಯಿತು ಎಂದು ನಾಳೆ ಎರಡನೇ ಅಧ್ಯಾಯ ಮೂಲಕ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.